3 ದಿನದಲ್ಲಿ 14 ಮನೆಗಳಲ್ಲಿ ಕಳ್ಳತನ ಪ್ರಕರಣ ಆಗಿದೆ. ಬೆಳಗಾವಿಯ ಜನ ಈ ಸರಣಿ ಕಳ್ಳತನದಿಂದ ಬೆಚ್ಚಿ ಬಿದ್ದಿದ್ದಾರೆ. ಆನಗೋಳ, ಆನಂದನಗರ, ವಡಗಾಂವ್ ಹಾಗೆ ಅಂಬೇಡ್ಕರ್ ನಗರ, ಕನಕದಾಸ ಕಾಲೋನಿಯಲ್ಲಿ ಕಳ್ಳತನ ಪ್ರಕರಣಗಳು ದಾಖಲಾಗಿವೆ. ಈ ಪ್ರಕರಣಗಳಲ್ಲಿ 30 ಲಕ್ಷಕ್ಕೂ ಹೆಚ್ಚು ನಗದು ಹಾಗೆ ಚಿನ್ನಾಭರಣವನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಕಳ್ಳತನದ ವೇಳೆ ಅಡ್ಡ ಬಂದ್ರೆ ಈ ಗ್ಯಾಂಗ್ ಹಲ್ಲೆಯನ್ನ ಕೂಡ ಮಾಡುತ್ತೆ. ಸರಣಿ ಕಳ್ಳತನವಾಗ್ತಾ ಇದ್ರು ಪೊಲೀಸರು ತಲೆ ಕೆಡಿಸಿಕೊಳ್ತಿಲ್ಲ ಅನ್ನುವಂಥ ಆಕ್ರೋಶ ಜನರಿಂದ ವ್ಯಕ್ತವಾಗ್ತಾ ಇದೆ. ಕಳ್ಳರಿಗೆ ಹೆದರಿ ಕಟ್ಟಿಗೆ ದೊಂಡಿಯನ್ನ ಹಿಡ್ಕೊಂಡು ಜನ ಓಡಾಟವನ್ನ ನಡೆಸುತ್ತಿದ್ದಾರೆ. ಬೆಳಗಾವಿಯ 14 ಮನೆಗಳಲ್ಲಿ ಕಳ್ಳತನ ಪ್ರಕರಣಗಳು ನಡೆದಿರೋದು, ಹೀಗಾಗಿ ಜನ ಆತಂಕಗೊಂಡಿದ್ದಾರೆ. ಕೇವಲ 3 ದಿನದಲ್ಲಿ 14 ಮನೆಗಳಲ್ಲಿ ಕಳ್ಳತನ ಆಗಿದೆ. मग तिला का नाही सर गोंधळ घालणार नाही. आलेला तोंडाचा घास बी जातो सगळा. मिक्स पण झालं तर कुठं समजणार. अಲ್ಲಿಂದ ಪಾಸ್ ಆದವು. ಇಕ್ಕಡ್ನ ಬ್ಯಾಟ್ರಿ ಮಾರ್ರೆ ಯಾ घरातनं ಪಾಸ್ झाला. ಬೆಳಗಾವಿ ನಗರದಲ್ಲಿ ಕಳೆದ 3 ದಿನದಲ್ಲಿ ಒಟ್ಟು 14 ಮನೆಗಳಲ್ಲಿ ಕಳ್ಳತನ ಪ್ರಕರಣ ನಡೆದುಬಿಟ್ಟಿದೆ. ಹೀಗಾಗಿ ಬೆಳಗಾವಿ ನಗರದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಆನಗೋಳ, ಆನಂದನಗರ, ವಡಗಾಂವ್, ಕೇಶವನಗರ, ಅಂಬೇಡ್ಕರ್ ನಗರ, ಕನಕದಾಸ ಕಾಲೋನಿಯಲ್ಲಿ ಈ ರೀತಿ ಕಳ್ಳತನ ಪ್ರಕರಣಗಳು ನಿರಂತರವಾಗಿ ಕಳೆದ 3 ದಿನಗಳಿಂದ ನಡೀತಾ ಇದೆ. प्रशासन दाखवत होते. सगळं सांगितलं ना. हो सगळं. काल परत तो दिसला. काल मी होतोय तसं 400. मग पोरं 400 पोरं होती त्याला पकडायला. आणि रात्रभर असं जागं आणि कोणच होते ना लागून असा जिपाड एवढं बेडरूम सुनेच्या बेडरूमच्या लागूनच थांबलेला तो सगळं हे केलं, अभ्यास केला. नाही अभ्यास केला त्यांनी, अभ्यास पूर्ण केला म्हणूनच कुठलंच असं वळला नाही बघा तो. बरोबर असाला आणि ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.